ನೋಡಿ, ಸಂಕ್ರಾಂತಿಯ ಶುಭ ಸಂದರ್ಭ, ಸಂಕ್ರಾಂತಿಯ ದಿನ ವಿಶೇಷವಾದಂತಹ ಹಲವು ವಿದ್ಯಮಾನಗಳಿಗೆ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೀವಿ. ಈಗಾಗಲೇ ಬೆಳಗ್ಗೆಯಿಂದ ವಿಶೇಷ ಪೂಜೆಗಳು ನೆರವೇರ್ತಾ ಇವೆ. ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತನ್ನ ಪಥ ಬದಲಿಸುವ ಈ ದಿನ ಅತ್ಯಂತ ಪವಿತ್ರವಾದ ದಿನ. ಸೂರ್ಯದೇವನ ರಶ್ಮಿ ದೇಗುಲದ ಒಳಗಿರುವ ಶಿವಲಿಂಗವನ್ನ ಕೆಲವು ಕ್ಷಣಗಳಲ್ಲಿ ಸ್ಪರ್ಶಿಸಲಿಕ್ಕಿದೆ. ಅಪರೂಪದ ವಿದ್ಯಮಾನದ ಧಾರ್ಮಿಕ ಮಹತ್ವ ಈಗಾಗಲೇ ನಾವು ತಿಳ್ಕೋತಾ ಇದ್ವಿ. ಬಹಳ ಅತ್ಯಂತ ವಿಶಿಷ್ಟವಾದಂತಹ ದಿನ ಇದು. ಶಿವನ ಆರಾಧನೆಗೆ ಹೆಚ್ಚಿನ ಮಹತ್ವ ಇರುವಂತಹ ದಿನ ಇದು. ಇನ್ನ ಇವತ್ತು ಧನುರ್ಮಾಸದ ಪೂಜೆಯ ಕೊನೆ ದಿನವೂ ಕೂಡ ಇದು. ಇವತ್ತು ಧನುರ್ಮಾಸದ ಕೊನೆಯ ಪೂಜೆಯನ್ನ ಬೆಳಿಗ್ಗೆನೆ ಮಾಡಿದ್ದಾರೆ. ಸೂರ್ಯ ಪಥ ಬದಲಿಸಿದ್ದಾನೆ. ಉತ್ತರಾಯಣದತ್ತ ಸೂರ್ಯ ತನ್ನ ಪಥವನ್ನ ಬದಲಿಸಿದ್ದಾನೆ. ಈ ವಿಶೇಷವಾದಂತಹ ದಿನ ಎಲ್ಲರಿಗೂ ಒಳಿತನ್ನ ಉಂಟು ಮಾಡಲಿ ಅನ್ನುವಂತಹ ವಿಶೇಷವಾದ ಹಾರೈಕೆಗಳು. 2 ನಿಮಿಷಗಳ ನಡುವೆ ಸೂರ್ಯರಶ್ಮಿ ಗವಿ ಗಂಗಾಧರೇಶ್ವರ ಸ್ವಾಮಿಯನ್ನ ಸ್ಪರ್ಶಿಸಲಿಕ್ಕಿದೆ. ಸೂರ್ಯನ ಕಿರಣಗಳು ಬಹಳ ಪ್ರಖರವಾಗಿರ್ತವೆ. ಸೂರ್ಯನ ಕಿರಣಗಳನ್ನು ತಾವು ಗಮನಿಸಬಹುದು. ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ನೋಡ್ತಾ ಇದ್ದೀರಿ. ಎಷ್ಟು ಸ್ಪಷ್ಟವಾಗಿ ಪ್ರಖರವಾಗಿ ಸೂರ್ಯನ ಕಿರಣಗಳು ಶಿವನನ್ನ ಸ್ಪರ್ಶಿಸುವುದಕ್ಕೆ ಧಾವಿಸ್ತಾ ಇವೆ ಅಂತ ಹೇಳಿ. ಸೊ ಸೂರ್ಯನ ಕಿರಣಗಳು ಅಷ್ಟು ಪ್ರಖರವಾಗಿರುವುದರಿಂದ, ಆ ಪ್ರಖರವಾದ ಕಿರಣಗಳು ಶಿವನನ್ನ ಸ್ಪರ್ಶಿಸುವುದರಿಂದ ಸ್ವಾಮಿಯನ್ನ ಶಾಂತಗೊಳಿಸೋದಕ್ಕೆ ನಿರಂತರವಾಗಿ ಅಲ್ಲಿ ಎಳನೀರು ಮತ್ತು ಕ್ಷೀರಾಭಿಷೇಕವನ್ನ ಕೂಡ ಮಾಡಲಾಗುತ್ತೆ. ನೋಡಿ, ತಾವೀಗಾಗಲೇ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಸಂದರ್ಭಕ್ಕೆ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೀವಿ. ಸೂರ್ಯ ರಶ್ಮಿ ಸ್ಪರ್ಶ ಮೊದಲು ದೇವಸ್ಥಾನ ಪ್ರವೇಶ ಮಾಡ್ತಾ ಇದ್ದಂತೆ ಪ್ರಾಂಗಣದ ಮೂಲಕ ನಂದೀಶ್ವರನನ್ನ ಸ್ಪರ್ಶ ಮಾಡುತ್ತೆ ಕಿರಣಗಳು. ಅದಾದ ನಂತರ ನಂದೀಶ್ವರನ ಕೊಂಬುಗಳ ಮೂಲಕ ಪಾಣಿಪೀಠವನ್ನ ಸ್ಪರ್ಶಿಸಿ ನಂತರ ಶಿವಲಿಂಗವನ್ನ ಸ್ಪರ್ಶಿಸುತ್ತೆ. 2 ರಿಂದ 5 ನಿಮಿಷಗಳ ಕಾಲ ಇದು ನೆರವೇರುತ್ತೆ. ಶಿವನ ವಿಗ್ರಹಕ್ಕೆ ಎಳನೀರು ಮತ್ತು ಕ್ಷೀರಾಭಿಷೇಕ ಮಾಡಲಾಗುತ್ತೆ. ನಂತರ ಆಲಯದಲ್ಲಿ ಸಂಕಲ್ಪ ಪೂಜೆಯನ್ನ ಕೂಡ ನೆರವೇರಿಸ್ತಾರೆ. ನೋಡಿ, ಬಹಳ ವಿಶೇಷವಾದಂತಹ ವಿಸ್ಮಯ ಇದು. ಪ್ರಕೃತಿಯಲ್ಲಿ ಸಂಭವಿಸುವಂತಹ ಈ ವಿಸ್ಮಯವನ್ನ ಜನ ನೋಡೋದ್ರಿಂದ ಅವರ ದೋಷ ಪರಿಹಾರವೂ ಆಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಹಿಂಗಾಗಿ ಸಹಸ್ರ ಸಂಖ್ಯೆಯಲ್ಲಿ ಇವತ್ತಿನ ಶುಭ ದಿನದಂದು ಶಿವನನ್ನ ದರ್ಶಿಸುವುದಕ್ಕೆ, ಶಿವನ ದರ್ಶನ ಮಾಡಿಕೊಂಡು ಶಿವ ಕೃಪೆಗೆ ಪಾತ್ರರಾಗುವುದಕ್ಕೆ ಅಸಂಖ್ಯಾತ ಭಕ್ತಗಣ ದೇವಸ್ಥಾನಕ್ಕೆ ಬರುತ್ತೆ. ಇನ್ನ ಸೂರ್ಯ ಪ್ರತಿ ವರ್ಷವೂ ಕೂಡ ನಾವು ಗಮನಿಸಿದಂಗೆ ಈ ಸೂರ್ಯರಶ್ಮಿ ಸ್ಪರ್ಶದ ನಂತರ ಆ ಸೂರ್ಯ ಶಿವನನ್ನ ಸ್ಪರ್ಶಿಸಿದ ಸಮಯ ಮತ್ತು ಅವಧಿ, ಅಂದರೆ ಎಷ್ಟು ನಿಮಿಷಗಳ ಕಾಲ ಸೂರ್ಯ ಸ್ಪರ್ಶ ಆಗುತ್ತೆ, ಅದರ ಮೇಲೆ ಭವಿಷ್ಯವೂ ಕೂಡ ಇರುತ್ತೆ. ಕಳೆದ ಕೆಲವು ವರ್ಷಗಳಲ್ಲಿ ನಾವು ಗಮನಿಸಿದ್ವಿ, ಸೂರ್ಯರಶ್ಮಿ ಸ್ಪರ್ಶದ ವೇಳೆ ಮೋಡ ಕವಿದ ವಾತಾವರಣ ಇತ್ತು, ಮಳೆ ಆಗಿತ್ತು. ಹಿಂಗಾಗಿ ಸೂರ್ಯರಶ್ಮಿ ಸ್ಪರ್ಶ ಮಾಡೋದು ಸ್ವಲ್ಪ ಭಕ್ತರಿಗೆ ಅಷ್ಟೊಂದು ಸ್ಪಷ್ಟವಾಗಿ ಗೋಚರ ಆಗಲಿಲ್ಲ. ಸೂರ್ಯರಶ್ಮಿ ಸ್ಪರ್ಶವೂ ಆಗಿರಲಿಲ್ಲ. ಈ ಬಾರಿ ಸೂರ್ಯರಶ್ಮಿ ಸಂಪೂರ್ಣವಾಗಿ ಶಿವಲಿಂಗವನ್ನ ಸ್ಪರ್ಶಿಸಿ ಸೂರ್ಯ ಕಿರಣ ಮಜ್ಜನವಾದರೆ ನಾಡಿಗೆ ಶುಭವಾಗುತ್ತೆ ಮತ್ತು ಸಂಕಷ್ಟಗಳು ದೂರವಾಗುತ್ತೆ ಅನ್ನುವಂತಹದ್ದು ನಂಬಿಕೆ. ಹಿಂಗಾಗಿ ಆ ವಿಶೇಷವಾದಂತಹ ಗಳಿಗೆಗೆ ಎಲ್ಲರೂ ಕಾತರದಿಂದ ಕಾಯ್ತಿದ್ದಾರೆ. ನೋಡಿ, ರುದ್ರಪಠಣ ಆಗ್ತಾ ಇದೆ. ರುದ್ರಪಠಣ ಸಮೇತ ಅಭಿಷೇಕ ಅಲ್ಲಿ
ನೆರವೇರ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸೂರ್ಯ ಕಿರಣಗಳು ನೋಡಿ ಎಷ್ಟು ಪ್ರಖರವಾಗಿದೆ ಅಂತ ಹೇಳಿ. ಇಂತಹ ಒಂದು ವಿಶೇಷತೆಗೆ ಎಲ್ಲರೂ ಸಾಕ್ಷಿ ಆಗ್ತಾ ಇರೋದು. ಬೆಳಿಗ್ಗೆಯಿಂದ ವಿಶೇಷ ಪೂಜೆಯ ಕೈಂಕರ್ಯಗಳು ನೆರವೇರ್ತಾ ಇವೆ. ಆ ವಿಶೇಷತೆಗೆ ಎಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಈಗ 5 ಗಂಟೆ 2 ನಿಮಿಷದಿಂದ 5 ಗಂಟೆ 10 ನಿಮಿಷದ ಅವಧಿಯಲ್ಲಿ ಸೂರ್ಯರಶ್ಮಿ ಸ್ಪರ್ಶವಾಗುತ್ತೆ ಎನ್ನುವಂತಹ ಮಾಹಿತಿ. ಈಗ ಸಮಯ ಸರಿಯಾಗಿ 5 ಗಂಟೆ 6 ನಿಮಿಷ. ನಿಧಾನಕ್ಕೆ ಸೂರ್ಯ ಶಿವಲಿಂಗದತ್ತ ಧಾವಿಸ್ತಾ ಇರುವಂತಹ ದೃಶ್ಯಗಳು ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಪ್ರಧಾನ ಅರ್ಚಕರ ಪುತ್ರರು ಶ್ರೀಕಂಠ ದೀಕ್ಷಿತರು ವಿಶೇಷ ಅಭಿಷೇಕವನ್ನ ನೆರವೇರಿಸ್ತಾ ಇರುವಂತದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನಾನೀಗಾಗಲೇ ಹೇಳ್ತಾ ಇದ್ದ ಹಾಗೆ ಸೂರ್ಯ ಕಿರಣಗಳು ಬಹಳ ಪ್ರಖರವಾಗಿರುತ್ತೆ. ಶಿವಲಿಂಗವನ್ನ ಸ್ಪರ್ಶಿಸುವ ಸಂದರ್ಭದಲ್ಲಿ ಮಹಾಸ್ವಾಮಿ ಶಾಂತನಾಗಿರಲಿ ಅಂತ ಹೇಳಿ ಶಿವನಿಗೆ ಎಳನೀರಿನ ಅಭಿಷೇಕ, ಕ್ಷೀರಾಭಿಷೇಕ, ಜಲಾಭಿಷೇಕ, ಗಂಧಾಭಿಷೇಕ ಹೀಗೆ ಹಲವು ವಿಶೇಷ ಅಭಿಷೇಕಗಳ ಮೂಲಕ ಶಿವನನ್ನ ಸಂತೃಪ್ತಗೊಳಿಸುವಂತಹ ಮಹತ್ ಕಾರ್ಯ ಅಲ್ಲಿ ನಡೆಯುತ್ತೆ. ಪುಣ್ಯದ ಕಾರ್ಯ. ಈ ವಿಶೇಷತೆಗಾಗಿ ಈಗಾಗಲೇ ಶಿವ ದೇವಸ್ಥಾನದಲ್ಲಿ ಅಸಂಖ್ಯಾತ ಭಕ್ತರು ಸೇರಿದ್ದಾರೆ. ಇನ್ನು ದೇವಸ್ಥಾನದ ಹೊರಗಡೆ ಇರುವಂತಹ ಭಕ್ತರಿಗೂ ಕೂಡ ಈ ಸೂರ್ಯ ಸ್ಪರ್ಶ ಆಗೋದನ್ನ ಗಮನಿಸೋದಕ್ಕೆ ಎಲ್ಇಡಿ ಸ್ಕ್ರೀನ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಕ್ಯಾಮ್ರಾ ಕೈಯಲ್ಲಿ ಇಟ್ಕೋಬೇಕಲ್ಲ ಅಷ್ಟೇ. ಈಗ ಕೈಯಲ್ಲಿ ಇಟ್ಕೊಬರ್ಬೋದು. ಆ ಕಡೆ ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ವೇಣುಗೋಪಾಲಾಚಾರ್ಯ ಅಗ್ನಿಹೋತ್ರಿ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಆಚಾರ್ಯ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆ. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಹಳ ವಿಶೇಷವಾದಂತಹ ದಿನಕ್ಕೆ ಸಾಕ್ಷಿ ಆಗ್ತಾ ಇರೋದು ನಾವು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಸೂರ್ಯ ಕಿರಣ ಮಜ್ಜನ ಗವಿ ಗಂಗಾಧರೇಶ್ವರ ಸ್ವಾಮಿಗೆ. ಇವತ್ತಿನ ದಿನ ಎಷ್ಟು ಮಹತ್ವದ್ದು ನೋಡಿ. ಸಂಕ್ರಮಣ ಅಂತ ಹೇಳಿದ್ರೆ ಪ್ರತಿ ತಿಂಗಳಲ್ಲಿಯೂ ಕೂಡ ಮಾಸಗಳಲ್ಲಿಯೂ ಕೂಡ ಸಂಕ್ರಮಣಗಳು ಬರ್ತಾ ಇರ್ತದೆ. ಪ್ರತಿ ಸಂಕ್ರಮಣಗಳು ಕೂಡ ಅದು ವಿಶೇಷವಾಗಿ ಇರತಕ್ಕಂತಹದ್ದು. ಅದರಲ್ಲಿ ಈ ಮಕರ ಸಂಕ್ರಮಣ ಅಂತ ಹೇಳಿದ್ರೆ ಇದೊಂದು ನಮಗೆ ಭಾರಿ ವಿಶೇಷವಾದಂತಹ ಹಬ್ಬ. ಕಾರಣ ಇದನ್ನ ನಾವು ಸುಗ್ಗಿ ಹಬ್ಬ ಅಂತನೂ ಕೂಡ ಹೇಳ್ತೇವೆ. ಈ ಸೂರ್ಯನಿಗೂ ಮಕರ ಸಂಕ್ರಾಂತಿಗೂ ಕೂಡ ಇರತಕ್ಕಂತ ವಿಶೇಷತೆ ಅಂತಂದ್ರೆ ಈ ದಕ್ಷಿಣಾಯಣ ಉತ್ತರಾಯಣ ಅಂತ ನಮ್ಮಲ್ಲಿ 2 ಅಯನಗಳನ್ನ ಉಲ್ಲೇಖ ಮಾಡ್ತಾರೆ. ಆ ಸೂರ್ಯ ದಕ್ಷಿಣಾಯಣದ ಪಥನವನ್ನ ಮುಗಿಸಿ ಉತ್ತರಾಯಣ ಪಥಕ್ಕೆ ತಿರುಗುವಂತಹ ಈ ದಿನವನ್ನ ನಾವು ಮಕರ ಸಂಕ್ರಮಣ ಅಂತ ಹೇಳ್ತಾ ಇದ್ದೇವೆ. ಇಂತಹ ಪರ್ವಕಾಲ ಇದು. ಇದರಲ್ಲಿ ಪರ್ವಕಾಲದಲ್ಲಿ ನಾವು ಎಳ್ಳಿನ ಸ್ನಾನವನ್ನ ಮಾಡುವಂತಹದ್ದು, ಎಳ್ಳನ್ನು ಹಚ್ಚಿಕೊಂಡು ಆ ಎಳ್ಳನ್ನ ದಾನ ಮಾಡುವಂತಹದ್ದು, ಅದೇ ರೀತಿಯಾಗಿ ಆ ಎಳ್ಳಿನ ಒಂದು ಪದಾರ್ಥಗಳನ್ನ ಕುಸರೆಳ್ಳು ಅಂತ ಹೇಳ್ತಾರೆ, ಅದನ್ನ ದಾನ ಮಾಡುವುದು, ಇದೆಲ್ಲವೂ ಕೂಡ ದೇವಾಲಯಗಳಿಗೆ ಹೋಗುವಂತಹದ್ದು. ಅದೇ ರೀತಿಯಾಗಿ ಹೊಸದಾಗಿ ಬಂದಂತಹ ಆ ಧಾನ್ಯಗಳನ್ನ ರೈತರೆಲ್ಲ ರಾಶಿ ಪೂಜೆಯನ್ನ ಮಾಡಿ ಆ ಸೂರ್ಯ ದೇವನಿಗೆ ಸೂರ್ಯ ರಶ್ಮಿಯಲ್ಲಿಯೇ ಅನೇಕ ವಿಧವಾದ ಪದಾರ್ಥಗಳನ್ನ ಮಾಡಿ ಸೂರ್ಯನಿಗೆ ಅರ್ಪಣೆ ಮಾಡುವಂತಹ ಒಂದು ಪರ್ವಕಾಲ ಈ ಕಾಲ. ಅದೇ ರೀತಿ ನಮ್ಮ ಗೌತಮ ಋಷಿಗಳಿಂದ ಪ್ರತಿಷ್ಠಿತವಾಗಿರತಕ್ಕಂತಹ ಗವಿ ಗಂಗಾಧರೇಶ್ವರ ದೇವಾಲಯದ ಈ ಒಂದು ಪರ್ವಕಾಲವನ್ನ ನಾವೆಲ್ಲ ಕಣ್ತುಂಬಿಕೊಳ್ತಾ ಇದ್ದೇವೆ. ನಿಜವಾಗಿ ಸೂರ್ಯ ಆ ರುದ್ರದೇವರಿಗೆ ಬಂದು ಆ ನಮಸ್ಕಾರವನ್ನ ಮಾಡ್ತಾ ಇದ್ದಾನೋ ಏನೋ ಅಂತ ಸೂರ್ಯ ಪ್ರತ್ಯಕ್ಷ ದೇವತಾ ಅನ್ನುವ ಮಾತಿಗೆ ಸರಿಯಾಗಿ ಇಲ್ಲಿ ಗವಿ ಗಂಗಾಧರೇಶ್ವರನ ದೇವಾಲಯವನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ನಿಜವಾಗಿಯೂ ಕೂಡ ಇದೊಂದು ಬಹಳ ಸಂತಸದ ವಾತಾವರಣ ದಿನ ಅಂತ ನಾವು ಹೇಳ್ಬೋದು. ಈ ವಿಸ್ಮಯ ಧಾರ್ಮಿಕವಾಗಿ ಹೇಗೆ ಮಹತ್ವ ಪಡೆದುಕೊಳ್ಳುತ್ತೆ ಆಚಾರ್ಯ? ಇದನ್ನ ಧಾರ್ಮಿಕವಾಗಿ ನಾವು ಒಂದು ದೇವಾಲಯಗಳ ಹಿಂದಿನ ವಾಸ್ತುಶಿಲ್ಪಗಳಲ್ಲಿ ನಾವೆಲ್ಲ ನೋಡಬಹುದು. ದೇವಾಲಯಗಳ ನಿರ್ಮಾಣವನ್ನ ಈ ರೀತಿಯಾಗಿ ಮಾಡ್ತಾ ಇದ್ರು. ಹೇಗೆ ಅಂತಂದ್ರೆ ಒಂದು ಆ ಸೂರ್ಯನ ರಶ್ಮಿ ಆ ದಿವಸದಲ್ಲಿಯೇನೆ ಪಥವನ್ನ ಬದಲಾವಣೆ ಮಾಡಬೇಕಾದ್ರೆ ಅಲ್ಲಿ
ಆ ರೀತಿಯಾದಂತಹ ಆ ರಶ್ಮಿ ದೇವಾಲಯದ ಒಳಗಡೆ, ವಾಸ್ತವಿಕವಾಗಿ ನಾವು ಗವಿಗಂಗಾಧರೇಶ್ವರ ದೇವಾಲಯವನ್ನ ಹೋಗಿ ನೋಡಿದ್ರೆ ಅಲ್ಲಿ ಒಳಗಡೆ ಹೋಗ್ಲಿಕ್ಕೇನೆ ಸಾಧ್ಯ ಇಲ್ಲ. ಒಳಗಡೆ ಹೋದಾಗ್ಯೂ ಕೂಡ ಅಲ್ಲಿ ಒಳಗಡೆ ಸೂರ್ಯ ಬರ್ತಾನೆ ಅಂತ ಅನ್ನೋದು ನಮಗೆ ನಿಜವಾಗಿಯೂ ಕೂಡ ಮೂಕ ವಿಸ್ಮಿತರಾಗಿ ಬಿಡ್ತೇವೆ. ಆದರೂ ಕೂಡ ನಿಜವಾಗಿ ಅದನ್ನ ಇದು ಸತ್ಯ. ಅಂದ್ರೆ ಹಿಂದಿನ ವಾಸ್ತುಶಿಲ್ಪಗಳ ಆ ಚರಿತ್ರೆ ಎಲ್ಲ ಹೇಗಿತ್ತು ಅಂತ ನಮಗೆ ಗೊತ್ತಾಗ್ತದೆ. ಇದೇ ರೀತಿಯಾದ ಬೆಳಕು ನಮಗೆ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿಯ ಮೇಲೂ ಬೀಳುತ್ತದೆ. ಈಗ ಹೊಸದಾಗಿ ನಿರ್ಮಾಣಗೊಂಡಿರತಕ್ಕಂತಹ ಅಯೋಧ್ಯಾದಲ್ಲಿ ರಾಮನವಮಿಯ ದಿವಸ ಮಧ್ಯಾಹ್ನ 11:30 ಆ ರಾಮನ ಪಾದಕ್ಕೆ, ರಾಮನ ಮುಖಕ್ಕೆ ಸೂರ್ಯನ ರಶ್ಮಿ ಬೀಳುವಂತೆ ವಾಸ್ತುಶಿಲ್ಪವನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿಯೂ ಕೂಡ ಆಗಿನ ಕಾಲದ ಗೌತಮ ಮುನಿಗಳ ಒಂದು ಕಾಲದಲ್ಲಿ ಈ ರೀತಿಯಾದ ವಾಸ್ತುಶಿಲ್ಪ ಇತ್ತು ಅಂತಂದ್ರೆ ನಿಜವಾಗಿಯೂ ಕೂಡ ಅಚ್ಚರಿಯ ಒಂದು ಘಟನೆ ಅಂತಾನೆ ಹೇಳ್ಬೋದು. ಇದರಿಂದ ಸೂರ್ಯ ನಮಗೆ ಒಳ್ಳೆಯ ಆರೋಗ್ಯವನ್ನ ಕೊಡ್ತಕ್ಕಂಥವನು. ನೋಡಿ, ನಿನ್ನೆವರೆಗೂ ಕೂಡ ಚಳಿ ಇತ್ತು, ಇವತ್ತು ವಾತಾವರಣದಲ್ಲಿ ಸೆಕೆ ಆರಂಭ ಆಗಿದೆ. ಆದ್ರಿಂದ ನಾವಿದನ್ನು ಗಮನಿಸಬೇಕು. ನಿಜವಾಗಿಯೂ ಕೂಡ ಭಗವಂತನ ಬಹುಚಿತ್ರ ಬಹುಧಾಕರಣ ಪರಶಕ್ತಿರನಂತ ಗುಣ ಪರಮಃ ಅಂತ ಹೇಳಿದಂತೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇಮ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಜಗತ್ತಿನಲ್ಲಿ ಏನೇನು ಅದ್ಭುತ ಅಂತ ಕಾಣ್ತದೆ ಅಲ್ಲೆಲ್ಲ ನಾನಿದ್ದೇನೆ ಅಂತ ಚಿಂತನೆ ಮಾಡು ಅಂತ. ಹಾಗೆ ಇಲ್ಲಿಯೂ ಕೂಡ ಆ ಮಹಾರುದ್ರ ದೇವರ, ಗವಿ ಗಂಗಾಧರೇಶ್ವರ ದೇವರ ಆ ಒಂದು ದೇವಾಲಯದಲ್ಲಿ ಸೂರ್ಯ ರಶ್ಮಿಗಳು ಸರಿಯಾದ ಈ ಒಂದು ಸಮಯಕ್ಕೆ ಆ ನಂದೀಶ್ವರನ ಕೊಂಬಿನ ಒಳಗಡೆ ಹಾಯ್ದು ಆ ರುದ್ರದೇವರ ಶಿವಲಿಂಗದ ಮೇಲೆ ಬೀಳುವಂತಹದ್ದು ನಿಜವಾಗಿಯೂ ಕೂಡ ಇದು ಜಗತ್ತಿನ ಒಂದು ಅದ್ಭುತ ಅಂತಾನೆ ನಾವು ಹೇಳ್ಬೋದು. ಇದನ್ನ ನಾವು ನೋಡ್ತಕ್ಕಂಥವರೇ ಪಾವನ. ಕಳೆದ ವರ್ಷ ಈ ರೀತಿಯಾಗಿ ಬಂದಿದ್ದಿಲ್ಲ, ಮೋಡ ಕವಿದ ವಾತಾವರಣ ಇತ್ತು. ಆಗ ಇದರಿಂದ ಏನಾದ್ರೂ ಕೇಡಾಗಬಹುದಾ ಅಂತ ಅನೇಕ ಜನ ಹೇಳಿದ್ರು, ಅಲ್ಲೇ ಉಲ್ಲೇಖ ಮಾಡಿದ್ರು. ಆದ್ರೆ ಭಗವಂತನ ಇಚ್ಛೆಯಲ್ಲಿ, ಆ ಶಿವನ ಇಚ್ಛೆಯಲ್ಲಿ ಅನೇಕ ಈ ರೀತಿಯಾದ ಘಟನೆಗಳು ನಡೀತಾ ಇರ್ತದೆ. ನಿಜವಾಗಿ ನಂದಿಯ ತಲೆ ಮೇಲೆ ಸೂರ್ಯ ಬಂದಿದ್ದಾನೆ. ಈಗ ನಾವು ಈಗಾಗಲೇ ಆ ರುದ್ರದೇವರ ಶಿವಲಿಂಗಕ್ಕೆ ಆ ಸೂರ್ಯ ರಶ್ಮಿ ಸ್ಪರ್ಶ ಆಗೋದನ್ನ ಆ ಪಾಣಿಪೀಠಕ್ಕೆ ನೋಡ್ತಾ ಇದ್ದೇವೆ. ನಿಜವಾಗಿಯೂ ನಾವೇ ಅಹೋ ಧನ್ಯಾಹ ಧನ್ಯಾಹ ಧನ್ಯಾಹ, ನಿಜವಾಗಿ ನಾವೇ ಧನ್ಯರು.